ಸ್ವಾಭಾವಿಕವಾಗಿ ಸಂದೇಹ ಬಂದೇ ಬರುತ್ತೆ. ಇನ್ನು ಈ ದಂಧೆಗೆ 13ರಿಂದ 17 ವರ್ಷ ಬಾಲಕಿಯರ ಬಳಕೆ ಆಗ್ತಿತ್ತಂತೆ. ಇದಕ್ಕಿಂತ ಆಶ್ಚರ್ಯ ಮತ್ತೊಂದಿದೆಯಾ? ಗಂಡು ಮಕ್ಕಳನ್ನ ಕಾಮಕ್ಕೆ ಬಳಸಿಕೊಳ್ಳುತ್ತಿದ್ದ ಮಾಹಿತಿಯೂ ಕೂಡ ಇದೆ. ಹೆಣ್ಣಿನ ಶರೀರವನ್ನು ಆನಂದಿಸಿ, ಮೋಹಿಸಿ, ಭೋಗಿಸಿ ಹೆಣ್ಣಿನ ಮೇಲಿನ ವ್ಯಾಮೋಹ ಬತ್ತಿ ಹೋದ್ರೆ ಗಂಡನ್ನ ಹುಡುಕೊಂಡು ಹೋಗ್ತಾ ಇದ್ರು. ಗಂಡು ಮಕ್ಕಳನ್ನ ಕಾಮಕ್ಕೆ ಬಳಸಿಕೊಳ್ಳುತ್ತಿದ್ದ ಮಾಹಿತಿ ಇದೆ. ಈ ಸಂಬಂಧ ಸುಮಾರು 2,000 ವಿಡಿಯೋಗಳು ಬಹಿರಂಗಗೊಂಡಿದೆ. 18,000 ಫೋಟೋಗಳು, 30 ಲಕ್ಷ ದಾಖಲೆಗಳು ಲಭ್ಯ. ಇದು ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪದ ಕರಾಳತೆ. ದಂಧೆಗೆ 13ರಿಂದ 17 ವರ್ಷದ ಬಾಲಕಿಯರ ಬಳಕೆ, ಹಸಿ ಕನ್ಯೆಯರನ್ನ ಬಳಸಿಕೊಳ್ಳಲಾಗ್ತಾ ಇತ್ತು. ಗಂಡು ಮಕ್ಕಳನ್ನ ಕಾಮಕ್ಕೆ ಬಳಸಿಕೊಳ್ಳುತ್ತಿದ್ದ ಮಾಹಿತಿ. ಇಂಥ ಸೆಕ್ಸ್ ಮಾಸ್ಟರ್ ಅನ್ನೋದಕ್ಕಿಂತಲೂ ರಂಧ್ರ ರೋಗಿ ಅಂದ್ರೇನೆ ಇದಕ್ಕೊಂದು ಸೂಕ್ತ ಅನಿಸುತ್ತೆ. ಕಾರಣ ಇದನ್ನು ವಿಜೃಂಭಣೆಯಿಂದ ಹೇಳ್ತಾ ಇಲ್ಲ. ಈ ಪ್ರಕರಣದ ಗೌರವ ನಿಮಗೆ ಅರ್ಥ ಆಗಬೇಕು. ಈ ತರಹದ್ದೊಂದು ವಿಚಿತ್ರಕಾರಿಯಾದಂತಹ ಕಾಮುಕನನ್ನು ಜಗತ್ತು ಈ ಹಿಂದೆ ನೋಡಿದೆಯಾ? ಖಂಡಿತ ನೋಡಿಲ್ಲ. ಈ ಸಂಬಂಧ ಸುಮಾರು 2,000 ವಿಡಿಯೋಗಳು ಬಹಿರಂಗ. ಯೋಗದಲ್ಲಿ ನಾನಾ ತರಹದ ಭಂಗಿಗಳು ಕಾಣಿಸಿಕೊಳ್ತವೆ. ಅದರಲ್ಲಿ ನಮಗೆ ಗೊತ್ತಿರುವ ಭಂಗಿಗಳೊಂದಷ್ಟಿದ್ದಾವೆ. ಇನ್ನು ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡಿದವರು ಹೇಳ್ತಾರೆ ಯೋಗದಲ್ಲಿ ಅಸಂಖ್ಯಾತ ಭಂಗಿಗಳಿದ್ದಾವೆ ಅಂತ. ಆ ಎಲ್ಲ ತರಹದ ಭಂಗಿಗಳಲ್ಲೂ ಕೂಡ ಲೈಂಗಿಕ ಸುಖ ಅನುಭವಿಸಿರುವ ಫೋಟೋಗಳು ರಿವೀಲ್ ಆಗ್ತಾ ಇದೆ. ಇದು ಯಾವುದೋ ಒಂದು ಅಭಿವೃದ್ಧಿ ವಂಚಿತ ದೇಶದ ನ್ಯಾಯಾಲಯ ರಿವೀಲ್ ಮಾಡ್ತಿರೋದಲ್ಲ. ಜಗತ್ತಿನ ದೊಡ್ಡಣ್ಣ ಅಮೇರಿಕ ಸೈನ್ಯ ಪಡೆಯಲ್ಲಿ ಶಕ್ತಿಶಾಲಿ, ಒಟ್ಟು GDPಯ ಶಕ್ತಿ ಪ್ರದರ್ಶನದಲ್ಲೂ ಅಮೇರಿಕ ನಂಬರ್ 1, ಎಲ್ಲದರಲ್ಲೂ ನಂಬರ್ 1. ಹಾಡಹಗಲೇ ಒಂದು ದೇಶದ ಪ್ರಧಾನಿಯನ್ನು ಹೊತ್ಕೊಂಡೋಗಿ ಅದಾದಮೇಲೆ ಇಮೇಲ್ ಕಳಿಸುವಂಥ ಆ ಅಮೇರಿಕದ ನ್ಯಾಯಾಲಯ ಇವತ್ತು ಈ ತರಹದೊಬ್ಬ ಲೈಂಗಿಕ ಅಪರಾಧಿಯ ಶಾಕಿಂಗ್ ರೆಕಾರ್ಡ್ಸನ್ನು ರಿವೀಲ್ ಮಾಡ್ತಾ ಇದೆ. ಈಗಾಗಲೇ ಅನುಮತಿ ಸಿಕ್ಕಿದೆಯಂತೆ. 18,000 ಫೋಟೋಗಳು, 30 ಲಕ್ಷ ದಾಖಲೆಗಳು ಲಭ್ಯ. ಒಂದು ವೇಳೆ ಅಲ್ಲಿ ನಡೀತಾ ಇದ್ದಂತಹ ಸೆಕ್ಸ್ ರಾಕೆಟ್ ಇದೆಯಲ್ಲ, ಆ ರಾಕೆಟ್ನಲ್ಲಿ ಮಕ್ಕಳೇನಾದರೂ ಜನಿಸ್ತಾ ಇದ್ದಿದ್ರೆ ಬಹುಶಃ ಆ ಊರಿಡಿಯೆಲ್ಲ ಅಂಗನವಾಡಿ ಇಡಬೇಕಾಗಿತ್ತು. ಕಾರಣ ಅಷ್ಟು ವ್ಯಭಿಚಾರಗಳು ನಡೆದು ಹೋಗಿದ್ದಾವೆ. ಇದು ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪದ ಕರಾಳತೆ. ಈ ಕರಾಳತೆ ಈಗಾಗಲೇ ಡಿಜಿಟಲ್ನಲ್ಲಿ ಸಾಕಷ್ಟು ತರಹದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಜಿಟಲ್ ಮೀಡಿಯಾದ ಆಲ್ಗರಿದಮ್ ಅನ್ನೇ ಸ್ಫೋಟ ಮಾಡಿಕೊಂಡು ನುಗ್ಗಿ ಜನರ ಕಣ್ಣುಗಳಿಗೆ ಸಿಗ್ತಾ ಇದೆ ಈ ಸುದ್ದಿ. ಹಾಗಾದರೆ ನಿಮಗೊಂದು ಸಣ್ಣ ಕ್ಯೂರಿಯಾಸಿಟಿ ಇದ್ದಿರಬಹುದು, ಈ ಎಪ್ಸ್ಟೀನು ಅಂತ ಹೇಳಿ ಬಡ್ಕೊಂಡು ಹೇಳ್ತಾ ಇದೆಯಾ, ಯಾರಪ್ಪ ಅವನು? ಎಪ್ಸ್ಟೀನು ಅಂದೆ, ಸೆಕ್ಸ್ ಮಾಸ್ಟರು ಅಂದೆ, ಅವನ ಕರಾಳತೆಯ ಭೀಕರತೆಯ ವಿಶಾಲತೆಯನ್ನು ವಿಸ್ತಾರವಾಗಿ ಹೇಳಿದೆ. ಅವನು ಯಾರು? ಹಾಗಾದರೆ ಯಾರು ಈ ಎಪ್ಸ್ಟೀನ್? ಏನು ಆತನ ಹಿನ್ನೆಲೆ, ಆತನ ಬ್ಯಾಕ್ಗ್ರೌಂಡ್ ಏನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.